ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಟು ಡೆಲ್ಲಿ ಜರ್ನಿ ನೋಡಿದ್ರಿ. ನಾವು ವೆಹಿಕಲ್ ತೊಗೊಂಡು ಮಾಡಿಫಿಕೇಷನ್ಗೋಸ್ಕರ ಸೀಟೆಲ್ಲ ಇಲ್ಲೇ ರಿಮೂವ್ ಮಾಡಿ ಹೋಗ್ತಾ ಇದ್ವಿ. ಯಾಕೆ ಎಲ್ಲರೂ ಡೆಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ರು. ಸೊ ಮಾಡಿಫಿಕೇಷನ್ಗೆ PKN ಅಂತ ಅಲ್ಲಿ ಫೇಮಸ್, ಅಲ್ಲಿಗೆ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ವಿ. ಈಗ ಅದ್ರ ಪಾರ್ಟ್ 2 ಜರ್ನಿ. ಬೆಳಗ್ಗೆ ಏರ್ಪೋರ್ಟ್ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೊಟ್ವಿ. ಟರ್ಮಿನಲ್ 1ನಲ್ಲಿ ನಮ್ಮ ರಾಮೇಶ್ವರಂ ಕೆಫೆ ಮತ್ತು ನಂದಿನಿನ ನೋಡಿಕೊಂಡು ಹಂಗೆ ಮುಂದೆ ಹೊಟ್ವಿ. ಹಂಗೆ ಆಕಾಶ ಏರ್ ಬುಕ್ ಮಾಡಿದ್ವಿ. ಆಕಾಶ್ ಅವ್ರ ಜೊತೆ ಆಕಾಶ ಏರಲ್ಲಿ ಟ್ರಾವೆಲ್ ಮಾಡಿಕೊಂಡು ಅಲ್ಲಿಂದ ಡೆಲ್ಲಿ ತಲುಪಿದ್ವಿ. ಡೆಲ್ಲಿ ಫ್ಲೈಟ್ ಇಳ್ಕೊಂಡು ಸೀದಾ ಹೊರಟಿದ್ದೆ ನಾವು PKNಗೆ. PKNಲ್ಲಿ ಇದೆ ನೋಡಿ ನಮ್ಮ ದ್ರೋಣನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಫುಲ್ಲಿ ಮಾಡಿಫೈಡ್ ವರ್ಷನ್ನು. ಫ್ರಂಟ್ ಗ್ರಿಲ್ಲು ಬಂಪರ್ ಎಲ್ಲ ರೀಪೇಂಟ್ ಆಗಿದೆ. ಸಿಲ್ವರ್ ಕಲರ್ ಮತ್ತು ಸೈಡ್ ಕ್ಲಾಡಿಂಗ್ ಕೂಡ ಪೇಂಟ್ ಆಗಿದೆ ನೋಡಿ. ಇದನ್ನು ಹೊರಗಡೆ ಡೆಲಿವರಿ ಕೊಡೋಕ್ಕೆ ಅವ್ರು ರೆಡಿ ಮಾಡ್ತಾಯಿದ್ರು PKNನಲ್ಲಿ. ಸೊ PKN ಅದು ನಂಬರ್ 1 ಇಂಡಿಯಾದಲ್ಲೇ ನಂಬರ್ 1 ಇವರು ಮಾಡಿಫಿಕೇಷನಲ್ಲಿ. ಸೊ ಹಂಗಾಗಿ ಅಲ್ಲೇ ಮಾಡಿಸ್ಬೇಕು ಅನ್ನೋ ಕನಸಿತ್ತು ಇದು. ಆಮೇಲೆ ಒಳಗಡೆ ಸೀಟ್ ಈ ಥರ ಫುಲ್ಲಿ ಮಾಡಿಫೈಡು, ಫುಲ್ ಸೀಟ್ ಎಲ್ಲ ರಿಪ್ಲೇಸ್ ಮಾಡಿರ್ತೀವಿ. ಬೇರೆ ಥರ ಸೀಟ್ ಇನ್ಸ್ಟಾಲ್ ಮಾಡಿರೋದು. ಫುಲ್ ಇಂಟೀರಿಯರ್ ಮಾಡಿಫೈಡ್ ವೆಹಿಕಲ್ ಈ ಥರ ಬರುತ್ತೆ. ವಿತ್ ಸೀಟ್ ಬೆಲ್ಟು, ಪುಷ್ ಬ್ಯಾಕ್ ಸೀಟ್ಸು, ಮತ್ತು ಹಿಂದೆಗಡೆ 4 ಸೋಫಾ ಸೀಟ್ ಬರುತ್ತೆ. ಹಾಗೆ ಇದು ಹಿಂದೆಗಡೆಯಿಂದ ವ್ಯೂ ಲಾಸ್ಟ್ ಸೀಟಿಂದ. ಹಾಗೆ 32 ಇಂಚ್ ಸೋನಿ TV ಬರುತ್ತೆ. ಫ್ರಂಟಲ್ಲಿ ಫ್ರಿಡ್ಜ್ ಬರುತ್ತೆ. ಹಾಗೆ ಇದು ಬ್ಯಾಕ್ ಸೈಡಿಂದ ವ್ಯೂ. 8111 ನಮ್ಮದು ದ್ರೋಣದು ನಂಬರು. ಹಾಗೆ ಅಲ್ಲಿಂದ ಡೆಲಿವರಿ ಕೊಟ್ಟರು, ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ಹೈವೇಲಿ ಹೋಗ್ತಾ ಇದ್ರೆ ತುಂಬ ಚೆನ್ನಾಗಿತ್ತು ವ್ಯೂ ಎಲ್ಲ. ಸೈಡಲ್ಲಿ ವಿಂಡೋಸ್ ಎಲ್ಲ ದೊಡ್ಡದಾಗಿ ಬರೋದ್ರಿಂದ ವ್ಯೂ ತುಂಬ ಚೆನ್ನಾಗಿರುತ್ತೆ ಅರ್ಬಾನಿಯಾದಲ್ಲಿ. ಹಂಗೆ ಹೈವೇಲಿ ಕಾಫಿಗೆ ಸ್ಟಾಪ್ ಕೊಟ್ವಿ ಒಂದು. ತುಂಬ ಚೆನ್ನಾಗಿತ್ತು ಕಾಫಿ. ಕೋಲ್ಡ್ ಕಾಫಿ ಕುಡ್ಕೊಂಡು ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿ ನೈಟಲ್ಲಿ ನವದುರ್ಗದಲ್ಲಿ ಊಟ ಮಾಡ್ಕೊಂಡ್ವಿ. MP ಇದು ಮಧ್ಯಪ್ರದೇಶ್. ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಹೈವೇಲಿ. ಆಮೇಲೆ ನಾನು ತೊಗೊಂಡೆ ಆಕಾಶ್ ಅವ್ರನ್ನ ರೆಸ್ಟ್ ಕೊಟ್ಬಿಟ್ಟು ನಾನು ತೊಗೊಂಡು ನೈಟೆಲ್ಲ ಡ್ರೈವ್ ಮಾಡಿ ಬೆಳಗ್ಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ಮಹಾರಾಷ್ಟ್ರ ದಾಟಿ ಕರ್ನಾಟಕ ಬಾರ್ಡ್ರ್ ರೀಚ್ ಆಗಿದ್ವಿ. ಹಂಗೆ ನೈಟ್ ಆಗಿತ್ತು. ಅಷ್ಟರಲ್ಲಿ ಪಾಕಶಾಲಾ ಸಿಕ್ತು ಚಿತ್ರದುರ್ಗ. ಊಟ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನೈಟ್ 2 ಗಂಟೆ ಆಗಿತ್ತು ರೀಚ್ ಆಗೋ ಅಷ್ಟರಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.